ನಮಸ್ತೆ ಸ್ನೇಹಿತರೆ. ಈ ದಿನ ನಮ್ಮ ಹೆಮ್ಮೆಯ ನಾಯಕರಾದ ಶ್ರೀಯುತ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬ. ನಮ್ಮ ಪ್ರೀತಿಯ ಬ್ರದರ್, ನಮ್ಮ ಪ್ರೀತಿಯ ನಾಯಕರಾದ ಶ್ರೀ ರಾಹುಲ್ ಗಾಂಧಿಯವರೇ, ನಿಮಗೆ ಇಲ್ಲಿಂದ ಮೈಸೂರಿಂದ ನಾನು ಮಹೇಶ್ ಕುದೇರು ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋದಕ್ಕೆ ತುಂಬ ಖುಷಿಯಿಂದ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಅಭಿನಂದನೆಗಳನ್ನ ಸ್ವೀಕಾರ ಮಾಡಿ. ನೀವು ನಮಗೆ, ನಮ್ಮ ದೇಶಕ್ಕೆ ಒಂದು ಮುಂದಿನ ಭವಿಷ್ಯ. ಇವತ್ತು ನಿಮ್ಮನ್ನು ನಾವು ಭಾಳಷ್ಟು ಜನ ತಪ್ಪು ತಿಳ್ಕೊಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ತಪ್ಪು ತಿಳ್ಕೊಳ್ಳೋಂಗೆ ಮಾಡಿಬಿಟ್ಟಿದ್ದಾರೆ. ಅವ್ರ ಹೆಸರೆಲ್ಲ ಇವಾಗ ಬೇಡ. ನೀವು ಒಬ್ಬ ಬುದ್ಧಿವಂತ, ಪ್ರತಿಭೆ ಇರುವ, ದೇಶದ ಚುಕ್ಕಾಣಿಯನ್ನು ಮುನ್ನಡೆಸುವ ಎಲ್ಲ ಯೋಗ್ಯತೆ, ಎಲ್ಲ ಅರ್ಹತೆ, ಎಲ್ಲ ವಿದ್ಯಾರ್ಹತೆ, ಎಲ್ಲ ಅನುಭವ, ನಿಮ್ಮ ಒಂದು ಕುಟುಂಬದ ಲೆಗಸಿ ಎಲ್ಲ ಇದೆ ನಿಮಗೆ. ಈ ದೇಶವನ್ನು, ನಮ್ಮ ಹೆಮ್ಮೆಯ ಭಾರತ ದೇಶವನ್ನು ಅದ್ಭುತವಾಗಿ ಮುನ್ನಡೆಸುವ ಎಲ್ಲ ಶಕ್ತಿ ಸಾಮರ್ಥ್ಯ ಇರುವ ನೀವು ಮುಂದಿನ ಲೋಕಸಭಾ ಚುನಾವಣೆ 2029ನೇ ಇಸವಿಗೆ ನೀವು ಪ್ರಧಾನಮಂತ್ರಿ ಆಗಲೇಬೇಕು. ಹಾಗೇ ಆಗ್ತೀರಾ. ನಮ್ಮ ದೇಶದ ಜನ ನಿಮಗೆ ವೋಟ್ ಮಾಡಿ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ಹಾಕಿ ಗೆಲ್ಲಿಸಲಿ. ನೀವು ನಮ್ಮ ದೇಶದ ಒಂದು ಜನರ ಆಶೋತ್ತರಗಳನ್ನು ದುಃಖದಲ್ಲಿರುವ ದೀನ ದಲಿತರ ಒಂದು ಏಳಿಗೆಗಾಗಿ, ಭಾರತದ ಅಭ್ಯುದಯಕ್ಕಾಗಿ ನೀವು ಅದ್ಭುತ ಕೆಲಸ ಮಾಡ್ತೀರಾ ಅನ್ನೋ ನಂಬಿಕೆ, ವಿಶ್ವಾಸ ನನಗೆ ಮತ್ತು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನಿಮ್ಮ ಬೆಂಬಲಿಗರಿಗೆ ಇದೆ. ಅದನ್ನು ನೀವು ಮಾಡೇ ಮಾಡ್ತೀರಾ. ನಿಮಗೆ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ಭಾಳ ಮುಖ್ಯ ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ನಿಮ್ಮ ತೇಜೋವಧೆ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಏನೇನೋ ಇಲ್ಲ ಸಲ್ಲದ ಆರೋಪ ಮಾಡಿ ಏನೇನೋ ಮಾಡಿದ್ದಾರೆ. ಆದರೂ ನೀವು ಅವರ ಟೀಕೆ ಟಿಪ್ಪಣಿಗಳಿಗೆ ಹೆದರದೆ, ಕುಂದದೆ ಹೋರಾಟ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಿ. ನಿರಂತರ ದಾಳಿಗಳು ನಡೀತಾನೇ ಇದೆ. ಅದು ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು, ಗ್ರೌಂಡಲ್ಲಿರ್ಬೋದು, ಎಲ್ಲ ರೀತಿ ದಾಳಿಗಳು. ದೊಡ್ಡ ದೊಡ್ಡ ನಾಯಕರು, ದೇಶದ ನಾಯಕರಿಂದ ಹಿಡಿದು ಎಲ್ಲ ಏನೇನೋ ಕೆಟ್ಟದಾಗಿ ಅದು ಹೇಳೋಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗಿ ನಿಮ್ಮನ್ನ ನಿಲ್ಲಿಸಿದ್ದಾರೆ, ನಿಮ್ಮನ್ನು ದಾಳಿ ಮಾಡಿದ್ದಾರೆ. ಆದರೂ ನೀವು ನಿಮ್ಮ ತಾಕತ್ತನ್ನು ತೋರಿಸಿದ್ದೀರಾ, ನಿಮ್ಮ ಶಕ್ತಿಯನ್ನು ತೋರಿಸಿದ್ದೀರಾ. ಅದೇ ಹೋರಾಟದ ಕಿಚ್ಚು ನಿಮ್ಮಲ್ಲೇನಿದೆ ಅದನ್ನು ನೀವು ಕಿಚ್ಚನ್ನು ಬೇರೆ ರೀತಿ ತೋರಿಸಲ್ಲ. ಒಳಗಡೆ ಇರೋ ನಿಮ್ಮ ಕಿಚ್ಚನ್ನು ನಿಮ್ಮ ಕೆಲಸದ ಮೂಲಕ, ನಿಮ್ಮ ಒಳ್ಳೆಯ ಮಾತುಗಳ ಮೂಲಕ, ನಿಮ್ಮ ಅದ್ಭುತ ನಡವಳಿಕೆ ಮುಖಾಂತರ ತೋರಿಸ್ತಾ ಇದ್ದೀರಾ. ಬಾಲ್ಯದಲ್ಲೇ ನೀವು ನಿಮ್ಮ ತಂದೆಯವ್ರನ್ನ ಕಳ್ಕೊಂಡ್ರಿ. ನಮ್ಮ ದೇಶದ ಅದು ಬೇರೆಯದೇ ವಿಷಯ. ಆ ವಿಷಯಗಳಿಗೆ ಬಾಂಬ್ ಬ್ಲಾಸ್ಟ್ ಮಾಡಿ ನೀವು ಇನ್ನೂ ಚಿಕ್ಕ ಹುಡುಗರಾಗಿದ್ದಾಗಲೇ ನೀವು ತಂದೆನ ಕಳ್ಕೊಂಡ್ರಿ. ಯಾರಿಗೆ ಆದರೂ ಆ ಬಾಲ್ಯಾವಸ್ಥೆಯಲ್ಲಿ ತಂದೆನ ಕಳ್ಕೊಳ್ಳೋದು ಭಾಳ ಗಂಭೀರವಾದ ವಿಷಯ. ಆ ಮನಸ್ಸಿಗೆ ಆಗೋತ ತಂದೆಯ ಜವಾಬ್ದಾರಿ ನಿರ್ವಹಿಸೋದು ಯಾರು ನಿರ್ವಹಿಸ್ತಾರೆ? ಯಾರೂ ಇರಲಿಲ್ಲ. ತಂದೆ ಜಾಗನ ಯಾರು ತುಂಬಕ್ಕೆ ಯಾರ ಕೈಲೂ ಆಗಲ್ಲ. ಅಂಥ ಕಠಿಣ ಪರಿಸ್ಥಿತಿಯಿಂದ ಬಂದಿದ್ದೀರಾ ನೀವು. ನಿಮ್ಮ ಅಜ್ಜಿಯನ್ನು ದೇಶ ಕಳ್ಕೊಂಡಿದೆ. ದೇಶಕ್ಕೋಸ್ಕರ ಇಂದಿರಾ ಗಾಂಧಿಯವರು ತಮ್ಮ ಪ್ರಾಣ ಸಮರ್ಪಣೆ ಮಾಡಿದ್ದಾರೆ. ಅಂಥ ಕುಟುಂಬದಿಂದ ಬಂದಿದ್ದೀರಾ. ನಿಮ್ಮ ಅಜ್ಜಿ, ನಿಮ್ಮ ತಂದೆ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವರೇನು ಅವ್ರ ಕೆಲಸಕ್ಕೋಸ್ಕರ ಪ್ರಾಣ ಕೊಟ್ಟಿಲ್ಲ. ಅಂಥ ಕುಟುಂಬದ ಹಿನ್ನೆಲೆಯವರು. ನೀವು ಚಿಕ್ಕದ್ರಿಂದ ಭಾಳ ಕಷ್ಟಪಟ್ಟು ನೋವುಗಳನ್ನ ತಿನ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ನಿಮ್ಮಲ್ಲಿರೋ ಪ್ರತಿಭೆನ ನಮಗೆ ಅರ್ಥ ಆಗಿದೆ. ನೀವು ಇನ್ನೂ ದೇಶಕ್ಕೋಸ್ಕರ ಹೆಚ್ಚು ಕೆಲಸ ಮಾಡಲಿ. ನಮ್ಮ ದೇಶದ ನಿಮ್ಮಲ್ಲಿ ಭಾಳ ಅದ್ಭುತವಾಗಿ ಖುಷಿಯಾಗೋ ವಿಷಯ ಏನಂದರೆ, ನೀವು ಎಲ್ಲರೂ ತುಂಬ ಪ್ರೀತಿಯಿಂದ, ಆಪ್ಯಾಯತೆಯಿಂದ, ನೀವು ನಿಮ್ಮ ಥರನೇ ಅಂತ ಎಷ್ಟೇ ಬಡವರಿರಲಿ, ನೀವು ಅವ್ರ ಜೊತೆನೇ ಕೂತ್ಕೊಂಡು ಪಾರ್ಕಲ್ಲಿ ನೆಲದಲ್ಲಿ ಕೂತ್ಕೊಂಡು ಅವ್ರು ಊಟ ತೊಗೊಂಡು ಊಟ ಮಾಡ್ತೀರಾ. ನಿಮಗೆ ಬಡವ ಬಲ್ಲಿದ ಭೇದ ಭಾವನೆ ಇಲ್ಲ. ಎಲ್ಲರನ್ನೂ ನಿಮಗೆ ಕಾಣ್ತೀರಾ. ನೀವೆಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ನೀವು ದೇಶದ ಕಡೆಯ ವ್ಯಕ್ತಿ ಜೊತೆ ಕೂಡ, ಒಬ್ಬ ದೊಡ್ಡ ಸಾಹುಕಾರ, ದೊಡ್ಡ ಶ್ರೀಮಂತನ ಜೊತೆ ಯಾವ ರೀತಿ ಮಾತಾಡ್ತೀರೋ ಅದೇ ರೀತಿ ಅಷ್ಟೇ ಸರಳವಾಗಿ, ಅಷ್ಟೇ ಮುಗ್ಧವಾಗಿ, ಅಷ್ಟೇ ಮನಸ್ಸಿಂದ ಮಾತಾಡ್ತೀರಾ. ಯಾವುದೇ ಕೆಟ್ಟ ಆಲೋಚನೆ, ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರ ಇಲ್ಲದೆ ಅದ್ಭುತವಾಗಿ ಮಾತಾಡ್ತೀರಾ. ನಿಮ್ಮ ಒಳ್ಳೆ ಮನಸ್ಸು, ನಿಮಗಿರೋ ಒಳ್ಳೆ ಗುಣ, ಅದನ್ನು ಯಾರ ಕೈಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದೇ ನಿಮಗೆ ಒಂದು ದೊಡ್ಡ ಶಕ್ತಿ. ನೀವು ಈ ಹೋರಾಟನ ನಿಲ್ಲಿಸ್ಬೇಡಿ. ಹೀಗೆ ಮಾಡಿ. ನಿಮ್ಮಿಂದ ದೇಶದ ಕೋಟ್ಯಾಂತರ ಜನ ಭಾಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ.
ಅದನ್ನೆಲ್ಲ ನೀವು ಯಶಸ್ವಿಯಾಗಿ ಈಡೇರಿಸ್ತೀರ ಅನ್ನೋ ನಂಬಿಕೆ ಇದೆ. ನಿಮ್ಮ ನೇತೃತ್ವದಲ್ಲಿ ದೇಶ ಒಳ್ಳೆಯ ಒಂದು ಪರಿಸ್ಥಿತಿಗೆ ಹೋಗಲಿ. ಇವತ್ತು ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ ನಮ್ಮ ದೇಶ, ನಮ್ಮ ದೇಶದ ಜನರು ನಾವೆಲ್ಲ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀವಿ. ಇವತ್ತು ದೇಶ ನಡೆಸ್ತಾ ಇರೋರು ಚೆನ್ನಾಗಿ ಆಡಳಿತ ನಡೆಸ್ತಾ ಇಲ್ಲ. ನೀವು ಬಂದು ಚೆನ್ನಾಗಿ ಆಡಳಿತ ನಡೆಸಿ ಅನ್ನೋದೇ ನನ್ನ ಕೋರಿಕೆ. ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು, ನಮ್ಮ ಭಾರತದ ಮುಂದಿನ ಪ್ರಧಾನಿ ರಾಹುಲ್ ಗಾಂಧಿಯವರು. ಧನ್ಯವಾದ.